ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಆಗಾಗ ಮುನ್ನೆಲೆಗೆ ಬರುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ನಾವು ಆಗ ಕೇಳ್ತಾ ಇದ್ವಿ. ನಿನ್ನೆ ಒಂದು ಡಿನ್ನರ್ ನಡೆದಿದೆ. ಡಿನ್ನರ್ನ ನಡುವೆ ಡಿನ್ನರ್ ಮೀಟಿಂಗ್ನ ಬಗ್ಗೆ ಬಹಳ ಚರ್ಚೆಗಳು ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿದೇಶದ ಟೂರ್ ಮಾಡ್ತಾ ಇರೋ ಹೊತ್ತಲ್ಲೇ ಸಿಎಂ ಸಭೆ ಕರೆದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಇನ್ನರ್ ಗೇಮ್ ಪ್ಲಾನ್ ಏನ್ ಗೊತ್ತಾ? ಸಿದ್ದರಾಮಯ್ಯ ಬಣದಿಂದ ಸೆಟ್ ಆಯ್ತಾ ಮುಂದಿನ ಹೋರಾಟದ ಅಜೆಂಡಾ? ರಾಜ್ಯ ರಾಜಕೀಯದ ಬಗ್ಗೆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭರ್ಜರಿ ಚರ್ಚೆಗಳಂತೂ ಆಗಿದೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಮುಂದಿನ ರೂಟ್ ಮ್ಯಾಪ್ ಕೂಡ ರೆಡಿ ಆಗಿದೆ. ಪ್ರಮುಖ ಇಂಟೆನ್ಷನ್ನು ಇಲ್ಲಿ ಸಭೆ ಸೇರಿದವರದ್ದು ಡಿಕೆ ಶಿವಕುಮಾರ್ರಿಗೆ ಅಂಕುಶ ಹಾಕಬೇಕು ಅಂತ. ಅಂಕುಶ ಹಾಕಬೇಕು ಅಂದ್ರೆ ಯಾವ ಅರ್ಥದಲ್ಲಿ, ಹೇಗೆ, ಮಾರ್ಗೋಪಾಯ ಏನು, ತಮ್ಮ ಪವರ್ ಅನ್ನ ತೋರಿಸಬೇಕು ಹೈಕಮಾಂಡ್ಗೂ, ಜೊತೆಗೆ ಇಲ್ಲಿರುವಂತಹ ನಾಯಕರಿಗೆ ಅಂದ್ರೆ ಏನ್ ಮಾಡಬೇಕು, ಎಲ್ಲದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಡಿಕೆ ಶಿವಕುಮಾರ್ ಅವರು ಕೆಲವು ಇಲಾಖೆಗಳಲ್ಲಿ ಬಹಳ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಓವರ್ಟೇಕ್ ಮಾಡ್ತಾ ಇದ್ದಾರೆ, ಏಕಪಕ್ಷ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸಭೆ ಸೇರಿದ ಹಲವರ ಪೈಕಿಯ ಅಭಿಪ್ರಾಯಗಳಾಗಿತ್ತು. ಹೀಗಾಗಿ ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಮಾತ್ರ ಇಲ್ಲಿ ಮೀಟಿಂಗ, ಅಥವಾ ವ್ಯಕ್ತವಾಗಿರುವಂತಹ ಅಭಿಪ್ರಾಯದ ವಿರುದ್ಧ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋ ಮೀಟಿಂಗ? ಅದ್ರ ಬಗ್ಗೆ ಎಲ್ಲ ಮುಂದಿನ ಹಂತದಲ್ಲಿ ನಾವು ಒಂದೊಂದೇ ಮಾಹಿತಿಯನ್ನು ಕೊಡ್ತೀವಿ. ಸದ್ಯಕ್ಕಂತೂ ರಾಜ್ಯ ರಾಜಕಾರಣದಲ್ಲಿ ಈ ಡಿನ್ನರ್ ಮೀಟಿಂಗ್ದೇ ಚರ್ಚೆ. ಒಂದು, ಬೆಳಗಾವಿ ರಾಜಕಾರಣದ ಫೈಟು ಎಲ್ಲಿ ತನಕ ಬಂತು ಅನ್ನೋದನ್ನ ನೀವು ನೋಡಿದ್ರಿ. ಇನ್ನೊಂದು, ಬೆಂಗಳೂರಿನ ಫೈಟ್ ಯಾವುದಕ್ಕೆ? ಪವರ್ ಶೇರಿಂಗ್ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರ, ಜೊತೆಗೆ ರೀಶಫಲ್ ವಿಚಾರ, ಇದೆಲ್ಲದರಲ್ಲೂ ಕೂಡ ರಬ್ಬಿಂಗ್ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರ ನಡುವೆ ರಬ್ಬಿಂಗ್ ಆಗ್ತಾ ಇದೆ ಅನ್ನೋದು ಓಪನ್ ಸೀಕ್ರೆಟ್ ಆಗಿರುವ ಮಾತು. ಅದರಲ್ಲಿ ಅಪ್ಪರ್ ಹ್ಯಾಂಡ್ ಯಾರ್ದಿರಬೇಕು? ಪುಷ್ ಟು ಶೋ ಅಂತ ಬಂದಾಗ ತಮ್ಮ ಶಕ್ತಿಯ ಪ್ರದರ್ಶನ ಹೇಗೆ ಅನ್ನೋದು ಪ್ರತಿ ರಾಜಕಾರಣಿಗಳು ಕೂಡ ಅನಿವಾರ್ಯವಾಗಿ ತೋರಿಸ್ಬೇಕಾಗತ್ತೆ. ಆಗಾಗ ಸಭೆ ಸೇರೋದ್ರ ಮೂಲಕ, ಪ್ಯಾರಲಲ್ ಪವರ್ ಸೆಂಟರ್ ಇದೆ ಅನ್ನೋದ್ರ ಮೂಲಕ ಎಲ್ಲ ತೋರಿಸ್ಬೇಕಾಗತ್ತೆ. ಇದೆಲ್ಲವೂ ಕೂಡ ರಾಜಕಾರಣದ ಭಾಗ. ಹೀಗಾಗಿ ಈ ಮೀಟಿಂಗ್ ಅನ್ನು ನಡೆಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಸೊ ಮೀಟಿಂಗ್ನ ಹೊಸ ವರ್ಷದ ಮೊದಲ ವಾರದಲ್ಲಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಡಿನ್ನರ್ ಮೀಟಿಂಗು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. 3 ಅಜೆಂಡಾದ ಬಗ್ಗೆ ಆಪ್ತರ ಜೊತೆಗೆ ಸಿಎಂ ಚರ್ಚೆ. ಒಂದು, ಸಂಪುಟ ಪುನರ್ರಚನೆ. 2ನೇದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. 3ನೇದು ಪವರ್ ಶೇರಿಂಗ್ ಬಗ್ಗೆ. ಈ 3 ವಿಚಾರದ ಬಗ್ಗೆ ಆಪ್ತ ಸಚಿವರ ಜೊತೆಗೆ ಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ಅನಿವಾರ್ಯವಾದರೆ ಹೇಗಿರಬೇಕು ಎಂಬುದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಫೈನಲ್. ವರಿಷ್ಠರು ಒಪ್ಪಿದ್ರೆ ಅಧ್ಯಕ್ಷ ಸ್ಥಾನದ ರೇಸ್ ಹೇಗಿರುತ್ತೆ ಅಂಥೇಳಿ ಮೀಟಿಂಗು. ಯಾರೆಲ್ಲ ಆಸಕ್ತರು, ಯಾರೆಲ್ಲ ಅರ್ಹರು ಅನ್ನುವಂತಹ ಗಂಭೀರ ಚರ್ಚೆ ಆಗಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಸೈಲೆಂಟ್ ಗೇಮ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನಿನ್ನೆ ತಡರಾತ್ರಿಯ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಅವಧಿ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಒಂದು ಅಲಿಖಿತ ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತೇಳಿ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಹತ್ರ 2 ಪೋಸ್ಟ್ ಇದ್ದಾವೆ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಚರ್ಚೆ, ಕೂಗು ಕಾಂಗ್ರೆಸ್ನಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಇದೆ, ಹಲವು ತಿಂಗಳುಗಳಿಂದಲೂ ಕೂಡ ಇದೆ. ಯಾರು ಮುಂದಿನ ಅಧ್ಯಕ್ಷರು ಅಂತ ಬಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಹೋದರರನ್ನ ಮುನ್ನೆಲೆಗೆ ತರೋದಕ್ಕೆ ನೋಡ್ತಾ ಇದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯರು ತಮ್ಮ ಆಪ್ತರಿಗೆ ಮಣೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ ವಿಚಾರವಾಗಿಯೂ ಕೂಡ ಚರ್ಚೆ ಆಗಿರುವಂಥದ್ದು. ಊಟಕ್ಕೆ ಕರೆದಿದ್ರು, ಊಟ ಮಾಡಿದ್ವಿ. ಊಟಕ್ಕೆ ಬರ್ಬಾರ್ದ? ಊಟಕ್ಕೆ ಕರೆದ್ರು ಊಟ ಮಾಡಿದ್ವಿ. ಸ್ನೇಹದಲ್ಲಿ ಹಳಬರು ಹೊಸಬರುತ್ತೆ. ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್. ಊಟ ಬಿಟ್ಟು ಏನೂ ಇಲ್ಲ, ಬಿದ್ದುಬಿಟ್ಟಿವಿ. ಊಟಕ್ಕೆ ಕರೆದಿದ್ರು, ಊಟ ಮಾಡಿದ್ವಿ. ಊಟಕ್ಕೆ ಬರ್ಬಾರ್ದ? ಊಟಕ್ಕೆ ಕರೆದ್ರು ಊಟ ಮಾಡಿದ್ವಿ. ಸ್ನೇಹದಲ್ಲಿ ಹಳಬರು ಹೊಸಬರುತ್ತೆ. ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್. ಡಿನ್ನರ್ ಮೀಟಿಂಗ್ನ ಹೆಸರಿನಲ್ಲಿ ಗುಪ್ತು ಸಭೆಯನ್ನು ನಡೆಸಿರುವಂತಹದ್ದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದು ಕೂಡ ಡಿ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ
ಒಂದಿಷ್ಟು ಮಹತ್ವದ ಬೆಳವಣಿಗೆಗಳ ಮುನ್ಸೂಚನೆ ಕೂಡ ಸಿಕ್ಕಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಹೊಸ ವರ್ಷದ ನೆಪದಲ್ಲಿ, ಊಟದ ನೆಪದಲ್ಲಿ DK ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಇವರೆಲ್ಲರೂ ಕೂಡ ಸೇರಿರೋದನ್ನು ನೋಡಿದರೆ ಅದರಿಂದ ಆಚೆಗೂ ಕೂಡ ಒಂದಿಷ್ಟು ಚರ್ಚೆಗಳಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ DK ಶಿವಕುಮಾರ್ ವಿದೇಶ ಪ್ರವಾಸದ ಸಂದರ್ಭದಲ್ಲಿಯೇ ಈ ರೀತಿಯ ಒಂದು ಸಭೆಯನ್ನು ನಡೆಸುವ ಮೂಲಕ ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ಚರ್ಚೆ ಆಯಿತು ಸಭೆಯಲ್ಲಿ ಅಂತ ಹೇಳಿ. ಪ್ರೇಮ್, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಹೊಸ ವರ್ಷದ ಪ್ರಾರಂಭದಲ್ಲೇ ಒಂದಿಷ್ಟು ರಾಜಕೀಯ ಸಂಚಲನಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ನೆನ್ನೆ ದಿಢೀರಾಗಿ CM ಸಿದ್ದರಾಮಯ್ಯನವರು ಮತ್ತೆ ಆಪ್ತ ಸಚಿವರು ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಸಭೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ 3 ವಿಚಾರಗಳು ಚರ್ಚೆ ಆಗಿದ್ದಾವೆ ಅಂತ ಹೇಳಲಾಗ್ತಿದೆ. ಒಂದು, KPCC ಅಧ್ಯಕ್ಷರ ಬದಲಾವಣೆ ವಿಚಾರಗಳು, ಎರಡನೇದು ಸಚಿವ ಸಂಪುಟ ಪುನರ್ರಚನೆ ವಿಚಾರ, ಮೂರನೇದು ಪವರ್ ಶೇರಿಂಗ್ ವಿಚಾರ. ಒಂದ್ ವೇಳೆ ಈ ಒಂದು 3 ವಿಚಾರಗಳಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚಿನ ಚರ್ಚೆಗಳು ಯಾಕೆ ಅನ್ನುವಂಥದ್ದಾದ್ರೆ, ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಯಾರೆಲ್ಲ ಇರಬೇಕಾಗುತ್ತೆ ಅನ್ನುವಂತಹ ಚರ್ಚೆಗಳನ್ನ ನಿನ್ನೆ ಸಭೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಎರಡನೇದು ಪ್ರಮುಖವಾದ ವಿಚಾರ KPCC ಅಧ್ಯಕ್ಷರ ಬದಲಾವಣೆ. ನೀವು ಹೇಳ್ತಿದ್ರಿ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಅಲಿಖಿತ ನಿಯಮ ಇದೆ. ಈಗ DK ಶಿವಕುಮಾರ್ ಅವರ ಅವಧಿ ಮುಗ್ದಿರೋದ್ರಿಂದ ತಮ್ಮ ಸ್ಥಾನಕ್ಕೆ ತಮ್ಮ ಬೆಂಬಲಿಗರು ತಮ್ಮ ಸಹೋದರರನ್ನ ಕೂರಿಸಬೇಕು ಅನ್ನುವಂತಹ ಲೆಕ್ಕಾಚಾರ DK ಶಿವಕುಮಾರ್ ಅವರಲ್ಲಿ ದೊಡ್ಡದಾಗಿದೆ. ಸೊ ಇದಕ್ಕೆ ಸಿದ್ದರಾಮಯ್ಯನವರು ಸೇರಿದಂತೆ ಸಿದ್ದರಾಮಯ್ಯ ಬಣದ ಸಚಿವರಿಗೆ ವಿರೋಧ ಇದೆ. ಹಾಗಾಗಿ ಒಂದ್ ವೇಳೆ KPCC ಅಧ್ಯಕ್ಷರ ಚರ್ಚೆ ವಿಚಾರ ಮುನ್ನೆಲೆಗೆ ಬಂದ್ರೆ ಯಾರು ಅಧ್ಯಕ್ಷ ಆಗಬೇಕು, ಅದಕ್ಕೆ ಯಾವ ರೀತಿಯಾಗಿ ಒತ್ತಡಗಳನ್ನ ಹೈಕಮಾಂಡ್ ಮೇಲೆ ಹಾಕಬೇಕು ಅನ್ನುವಂಥ ವಿಚಾರಗಳು ನಿನ್ನೆಯ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಮೂರನೇದು ಪ್ರಮುಖವಾಗಿ ಪವರ್ ಶೇರಿಂಗ್. ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಇತ್ತೀಚೆಗಷ್ಟೇ CM DK ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಮುಂದಿನ ದಿನಗಳಲ್ಲಿ ನನಗೆ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ರು. ಅದಾದ್ಮೇಲೆ ಒಂದಿಷ್ಟು ವಿದ್ಯಮಾನಗಳು ಆಯ್ತು. ಆದ್ರೆ CM ಸಿದ್ದರಾಮಯ್ಯ ಮತ್ತೆ ಅವರ ಸಚಿವರಿಗಿರುವಂತಹ ಆತಂಕ, ಒಂದ್ ವೇಳೆ DK ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನ ಮಾಡಿದ್ರೆ ನಾವು ಯಾವ ರೀತಿ ಅದಕ್ಕೆ ಕೌಂಟರ್ ಕೊಡಬೇಕು ಅನ್ನುವಂತಹ ಚರ್ಚೆಗಳು ನಿನ್ನೆಯ ಸಭೆಯಲ್ಲಿ ಆಗಿದ್ದಾವೆ ಅನ್ನುವಂಥದ್ದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಡಾಮಿನೇಟ್ ಮಾಡ್ತಿದ್ದಾರೆ, ಸಂಪುಟದಲ್ಲಿ ಆಗಿರಬಹುದು ಅಥವಾ ಪಕ್ಷದ ವಿಚಾರಗಳಾಗಿರ್ಬಹುದು. ಸೊ ಇದೆಲ್ಲವೂ ಕೂಡ ಮುಂದೆ ಯಾವ ರೀತಿಯಾಗಿ ನಾವು ರೆಸ್ಪಾನ್ಸ್ ಮಾಡಬೇಕು, ಒಂದ್ ವೇಳೆ ಹೈಕಮಾಂಡ್ ಅಂಗಳಕ್ಕೆ ಹೋದ್ರೆ ನಾವ್ ಯಾವ ರೀತಿ ಪ್ರತಿಕ್ರಿಯೆಗಳನ್ನು ಕೊಡಬೇಕು, ಈ ಎಲ್ಲಾ ವಿಚಾರಗಳನ್ನ ಕುರಿತು ನಿನ್ನೆಯ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಬರ್ತಿರುವಂತ ಮಾಹಿತಿಗಳು. ಪ್ರೇಮ್. ಶ್ರೀನಿವಾಸ್, ಈಗ ಬಹಳ ಪ್ರಮುಖವಾಗಿರುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರಿಗೆ ಹೆಚ್ಚು ಬೆಂಬಲ ಇರುತ್ತೋ ಅವ್ರು ಮುಖ್ಯಮಂತ್ರಿ ಆಗಿ ಮುಂದುವರಿಯೋದು ಅಥವಾ ಇರೋದು, ಆಯ್ಕೆ ಆಗೋದು ಎಲ್ಲವೂ ಕೂಡ ನಮಗೆ ಗೊತ್ತಿರೋ ವಿಚಾರ. ಸೊ ಸಿದ್ದರಾಮಯ್ಯ DK ಶಿವಕುಮಾರ್ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಶಾಸಕರ ಅತಿ ಹೆಚ್ಚು ಬೆಂಬಲ ಇದೆ. ಅದನ್ನ ರಿಟೇನ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಸಭೆಯಲ್ಲಿ ಚರ್ಚೆ ಆಯ್ತಾ? ಮಮತಾ, ಚರ್ಚೆಯಲ್ಲಿ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಕಾಂಗ್ರೆಸ್ನಲ್ಲಿ ಅಂದ್ರೆ ಈ ಬಾರಿಯ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ದೊಡ್ಡ ಮಟ್ಟದ ಪೈಪೋಟಿಗಳನ್ನ ಮಾಡಿದ್ರು. ಅದಾದ ಮೇಲೆ ಹೈಕಮಾಂಡ್ ಹಂತದಲ್ಲಿ ಪವರ್ ಶೇರಿಂಗ್ ವಿಚಾರಗಳು ಅಗ್ರಿಮೆಂಟ್ಗಳಾಗಿದ್ದಾವೆ ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ನಾನು ಈಗಾಗಲೇ ಹೇಳಿದಾಗೆ ಇತ್ತೀಚೆಗಷ್ಟೇ DK ಶಿವಕುಮಾರ್ ಅವರು ಅದನ್ನ ಸೂಕ್ಷ್ಮವಾಗಿ ಹೇಳಿದ್ರು, ಹೌದು ಪವರ್ ಶೇರಿಂಗ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ಗೆ ಈ ವಿಚಾರವನ್ನ ಬಿಡ್ತಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಹೌದು, ನೀವು ಹೇಳಿದಾಗೆ ಶಾಸಕರ ಬೆಂಬಲ ಯಾರಿಗಿದೆಯೋ ಅವರು CM ಆಗ್ಬೇಕು ಅನ್ನುವಂಥದ್ದು. ಅದೇ ಕಾಂಗ್ರೆಸ್ನಲ್ಲಿ ಅದೇ ಸಾಧ್ಯವೋ ಗೊತ್ತಿಲ್ಲ. ಆದ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರುವಂತದ್ದು ಆಸ್ ಆಫ್ ನೌ ಸಿದ್ದರಾಮಯ್ಯನವರಿಗೆ. ಹಾಗಾಗಿನೇ ಒಂದ್ ವೇಳೆ DK ಶಿವಕುಮಾರ್ ಏನಾದ್ರು ಅಧಿಕಾರ ಹಂಚಿಕೆ ಸೂತ್ರವನ್ನ ಮುಂದಿಟ್ಕೊಂಡು ರಾಜಕೀಯವನ್ನ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರ ಸಿದ್ದರಾಮಯ್ಯನವರ ಟೀಮ್ಗಿದೆ. ಹಾಗಾಗಿನೇ ಒಂದ್ ವೇಳೆ DK ಶಿವಕುಮಾರ್ ಆ ರೀತಿಯಾದಂತಹ ರಾಜಕೀಯ ಸ್ಟ್ರಾಟಜಿಗಳೇನಾದ್ರೂ ಮಾಡ್ಲಿಕ್ಕೆ ಮುಂದಾದ್ರೆ ಅದಕ್ಕೆ ನಮ್ಮ ಪ್ರತಿರೋಧ ಯಾವ ರೀತಿ ಆಗಿರ್ಬೇಕು, ಅದಕ್ಕೆ ಕೌಂಟರ್ ಯಾವ ರೀತಿ ಆಗಿರ್ಬೇಕು ಅನ್ನುವಂತಹ ಚರ್ಚೆ ನಿನ್ನೆಯ ಸಭೆಯಲ್ಲಿ ಆಗಿದೆ ಅನ್ನುವಂಥದ್ದು. ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲೇ ಆಗ್ಬೇಕಾದ್ರೆ ಹೈಕಮಾಂಡ್ ಅಂಗಳಕ್ಕೆ ಹೋಗುವ ಮುಂಚೆನೆ ಯಾವ ರೀತಿ ನಾವು ಸಿದ್ಧ ಆಗಬೇಕು ಅನ್ನುವಂಥದ್ದನ್ನ ನಿನ್ನೆ ಸಭೆಯಲ್ಲಿ CM ಮತ್ತೆ ಸಚಿವರು ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿಗಳು ಬರ್ತಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ್, ತಮ್ಮ ಮಾಹಿತಿಗಾಗಿ.